ಆ್ಯಕ್ಚುಲಿ ಒಮ್ಮೊಮ್ಮೆ ಏನಾಗುತ್ತೆ ಅಂದರೆ ಮನೆಯಲ್ಲಿ ಪಲ್ಯ ಏನೋ ಮಾಡಿರಲ್ಲ, ಹೀಗೆ ಏನೋ ಮಾಡ್ಕೊಂಡಿರ್ತೇವೆ ಅಡುಗೆ, ದಿಢೀರಂತ ನೆಂಟರು ಬಂದುಬಿಡ್ತಾರೆ, ಪಲ್ಯ ರೆಡಿ ಆಗಬೇಕು. ಏನು ಮಾಡ್ತೀರಾ ಆವಾಗ? ಟೈಮೇ ಇರಲ್ಲ, ಅಥವಾ ನಮಗೇನೆ ಹೊರಗಡೆ ಹೋಗೋಕ್ಕಿರುತ್ತೆ, ಟೈಮೇ ಇರಲ್ಲ, ಪಲ್ಯ ರೆಡಿ ಆಗಲೇಬೇಕು. ಏನು ಮಾಡ್ತೀರಾ? ಒಗ್ಗರಣೆ ಹಾಕಿ ಮಸಾಲೆ ಹುರ್ಕೊಂಡು ವೆಜಿಟೇಬಲ್ ಎಲ್ಲ ಹುರ್ಕೊಂಡು ಟೈಮ್ ಹಿಡಿಯುತ್ತಲ್ವಾ? ನಿಮಗೆ ಟೈಮ್ ಇಲ್ಲ, ಆದರೆ ಪಲ್ಯ ರೆಡಿ ಆಗಬೇಕು. ಏನು ಮಾಡ್ತೀರಾ? ಸೊ ಅದಕ್ಕಾಗಿ ನನ್ನ ಹತ್ರ ಈಗ ಬೆಸ್ಟ್ ಸೊಲ್ಯೂಷನ್ ಇದೆ. ಪಲ್ಯ ಅಂತೂ ರೆಡಿ ಆಗುತ್ತೆ, ಸಖತ್ತಾಗಿ ಟೇಸ್ಟಿಯಾಗಿ ರೆಡಿ ಆಗುತ್ತೆ. ಯಾವುದೇ ರೀತಿ ಮಸಾಲೆ ಹುರ್ಕೊಳ್ಳೋಕ್ಕಿಲ್ಲ, ಒಗ್ಗರಣೆ ಹಾಕಲಿಕ್ಕಿಲ್ಲ, ವೆಜಿಟೇಬಲ್ ಹುರ್ಕೊಳ್ಳೋಕ್ಕಿಲ್ಲ, ಏನಿಲ್ಲ. ಆದರೆ ಟೇಸ್ಟಿಯಾಗಿ ಪಲ್ಯ ಅಂತೂ ರೆಡಿ ಆಗುತ್ತೆ. ತುಂಬಾ ಟೇಸ್ಟಿಯಾಗಿ ಆಗುತ್ತೆ, ಫಟಾಫಟ್ ಆಗುತ್ತೆ. ಹೇಗೆ ಅಂತ ತೋರಿಸ್ತೇನೆ ನೋಡಿ. ಅದಕ್ಕೆ ಬೇಕಾಗಿ ಈರುಳ್ಳಿ, ಕ್ಯಾಪ್ಸಿಕಮ್ ಮತ್ತು ಸೋರೆಕಾಯಿಯನ್ನು ಹೆಚ್ಚಿಟ್ಕೊಂಡಿದ್ದೇನೆ. ಈಸಿಲಿ ಬೇಯುವಂಥದ್ದು, ಅಂದರೆ ಬೇಗ ಬೇಯುವಂಥದ್ದು ಇವೆಲ್ಲ. ಹಾಗೇನಾದ್ರು ಮನೆಯಲ್ಲಿ ತರಕಾರಿ ಇರುತ್ತಲ್ಲ, ಸೌತೆಕಾಯಿ, ಸೋರೆಕಾಯಿ, ಈರುಳ್ಳಿ, ಕ್ಯಾಪ್ಸಿಕಮ್, ಇದೆಲ್ಲ ಕಾಂಬಿನೇಷನ್ ಮಾಡ್ಕೊಬಿಟ್ರೆ ಬೇಗ ನಿಮ್ಮ ಪಲ್ಯ ರೆಡಿ ಆಗುತ್ತೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಿಸಿ ಆಗ್ತಾ ಇದ್ದಂಗೆ ಡೈರೆಕ್ಟಾಗಿ ಕಟ್ ಮಾಡಿದ ವೆಜಿಟೇಬಲನ್ನು ಹಾಕ್ಬಿಡ್ಬೇಕು. ಆಮೇಲೆ ಸ್ವಲ್ಪ ಉಪ್ಪನ್ನು ಹಾಕಬೇಕು ರುಚಿಗೆ ತಕ್ಕಷ್ಟು. ಆಮೇಲೆ ಬೆಂದ್ಕೊಳ್ಳುವಷ್ಟು ನೀರನ್ನು ಹಾಕಬೇಕು. ಅಂದಾಜು ಗೊತ್ತಾಗತ್ತಲ್ಲ, ತುಂಬ ನೀರು ಹಾಕಕ್ಕೆ ಹೋಗಬೇಡಿ, ಸಾಂಬಾರಾಗಿಬಿಡತ್ತೆ ಪಲ್ಯದ ಬದಲು. ಹಾಗೆ ಸ್ವಲ್ಪ ಮಾತ್ರ ನೀರು ಹಾಕ್ಕೊಂಡು, ಆಮೇಲೆ ನೀರು ಒಡ್ಕೊಳ್ಳುತ್ತಲ್ವ ಕಾಯಿ ಪಲ್ಯಗಳು, ಹೇಗಂದರೂ ಈರುಳ್ಳಿ, ಕ್ಯಾಪ್ಸಿಕಮ್ ಮತ್ತು ಸೋರೆಕಾಯಿ ಎಲ್ಲ. ಇದೆಲ್ಲ ನಮಗೆ ಗೊತ್ತಿಲ್ವಾ ಅಂತ ಅಂದ್ಕೋಬೇಡಿ, ನಮಗೆಲ್ಲ ಗೊತ್ತೇ ಇದೆ. ಆದರೆ ಯಾರೆಲ್ಲ ಅಡುಗೆ ಕಲಿತಾ ಇದ್ದಾರೆ ನೋಡಿ, ಬಿಗಿನರ್ಸ್ ಇದ್ದಾರೆ, ಅವ್ರಿಗೆ ಗೊತ್ತಿರಲ್ಲ. ಅದಕ್ಕೋಸ್ಕರ ನಾನು ಡೀಟೇಲಾಗಿ ಹೇಳಬೇಕಾಗತ್ತೆ. ಯಾಕಂದರೆ ಅವರಿಗೆಲ್ಲ ಸಣ್ಣ ಸಣ್ಣ ಡೌಟ್ಗಳು ಬಂದುಬಿಡತ್ತೆ ಪಾಪ, ಅದಕ್ಕೋಸ್ಕರ ಹೇಳೋದು ನಾನು. ಈಗ ಸಾಂಬಾರು ಪೌಡರನ್ನು ಹಾಕ್ತಾಯಿದ್ದೇನೆ, 1.5 ಟೀ ಸ್ಪೂನಷ್ಟು ಹಾಕ್ತಾಯಿದ್ದೇನೆ. ಆಮೇಲೆ ಅರಿಶಿನ ಬೇಕಾದ್ರೆ ಹಾಕ್ಕೋಬೋದು, ಆಪ್ಷನಲ್ಲು. ಅರಿಶಿನ ಹಾಕಿದರೆ ಒಳ್ಳೆಯದೇನೆ. ಇನ್ನು ಸಾಂಬಾರು ಹುಡಿಗೆ ನಾವೆಲ್ಲ ಹಾಕಿರ್ತೇವೆ, ಅದಕ್ಕೋಸ್ಕರ ಬೇಕಂತ ಇಲ್ಲ. ಈಗ ನೀರೆಲ್ಲ ಹಾಕಿ ಮುಚ್ಚಿಟ್ಟು ಬೇಯಿಸೋದು. ಏನಿಲ್ಲ ನೋಡಿದ್ರಾ, ಉಪ್ಪು, ನೀರು, ಸಾಂಬಾರು ಹುಡಿ ಅಷ್ಟೇ. ಆ್ಯಕ್ಚುಲಿ ಏನು ಗೊತ್ತಾ, ನಾವು ಈ ಸಾಂಬಾರು ಪೌಡರನ್ನು ಮನೆಯಲ್ಲೇ ಮಾಡ್ಕೊಳ್ಳೋದು, ಹೊರಗಡೆಯಿಂದ ತರೋದೇ ಇಲ್ಲ ನಾವು ಯಾವುದು ಕೂಡ. ರಸಮ್ ಪೌಡರ್, ಸಾಂಬಾರು ಪೌಡರ್, ಗರಂ ಮಸಾಲ ಪೌಡರ್ ಎಲ್ಲನೂ ಕೂಡ ಮನೆಯಲ್ಲೇ ಮಾಡುವಂಥದ್ದು. ಹಾಗೆ ಇದಕ್ಕೆ ನಾವು ರೆಡ್ ಚಿಲ್ಲಿ ಪೌಡರನ್ನು ಸೇರಿಸಲೇ ಇಲ್ಲ ನೋಡಿ. ಹಾಗೆಯೇ ಬೇರೆ ಎಲ್ಲ ಮಸಾಲೆಗಳನ್ನೆಲ್ಲ ಹುರ್ಕೊಂಡು ಪೌಡರ್ ಮಾಡಿ ಇಟ್ಕೋತೇವೆ. ಒಂದೇ ಒಂದು ಮಿಸ್ಸಿಂಗ್ ಅಂದರೆ ರೆಡ್ ಚಿಲ್ಲಿ ಪೌಡರು. ಹಾಗೆ ಮೆಣಸಿನ ಹುಡಿ ಸೇರಿಸ್ಬಿಟ್ರೆ ಎಲ್ಲದಕ್ಕೂ ಹೀಗೆ ಇಂಥ ಪಲ್ಯ ಮಾಡೋದಕ್ಕೆ ಆಗಲ್ಲ ಅಲ್ವಾ? ಅದಕ್ಕೋಸ್ಕರ ಬೇಕಾದರೆ ಸೇರಿಸ್ಕೋಬೋದಲ್ವಾ, ನಿಮಗೆ ಬೇಕನ್ನಿಸಿದರೆ ಸೇರಿಸ್ಕೊಬಿಡ್ಬೋದು. ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ತಕ್ಕ ಹಾಗೆ, ಜಾಸ್ತಿ ಬೇಕಾದರೆ ಜಾಸ್ತಿ, ಕಮ್ಮಿ ಆದರೆ ಕಮ್ಮಿ. ಆದರೆ ಸೇರಿಸಿ ಬಿಟ್ಟರೆ ಆ ಆಪ್ಷನ್ ಇರೋದೇ ಇಲ್ಲ ನಿಮಗೆ ಅಲ್ವಾ? ಅದಕ್ಕೋಸ್ಕರ ಈ ರೀತಿ ನೋಡಿ, ಇದು ಸ್ಪೆಷಲ್ ಟಿಪ್ಸ್ ನಿಮಗೆ. ಹೀಗೆ ರೆಡಿ ಮಾಡಿ ಇಟ್ಕೊಬಿಡಿ, ಬೇಕಾದಾಗ ಮೆಣಸಿನ ಹುಡಿಯನ್ನು ಸೇರಿಸ್ಕೊಬಿಟ್ರೆ ಆಯಿತು ಅಲ್ವಾ? ನಾವು ಈ ಡಬ್ಬಗಳಿಗೆಲ್ಲ ಹೀಗೆ ಚೀಟಿ ಬರೆದಿಡ್ತೇವೆ, ಸಾಂಬಾರು ಪೌಡರ್, ಜೀರಿಗೆ. ಅಂದರೆ ಕನ್ಫ್ಯೂಷನ್ ಆಗುತ್ತೆ, ಯಾಕಂದರೆ ಕಷಾಯದ ಪೌಡರ್ ಕೂಡ ಹೀಗೇ ಇರುತ್ತೆ. ಜೀರಿಗೆ, ಕಾಳುಮೆಣಸು, ಅದು ಇದು, ಕೊತ್ತಂಬರಿ ಎಲ್ಲ ಸೇರಿಸಿ ಕಷಾಯ ಪೌಡರ್ ಮಾಡಿ ಇಟ್ಕೊತೇವಲ್ಲ, ಅದು ಕೂಡ ಹೀಗೆ ಡಬ್ಬದಲ್ಲಿ ಸೇಮ್ ಇದೇ ರೀತಿ ಕಂಡುಬಿಡುತ್ತೆ. ಮತ್ತು ಕಷಾಯ ಮಾಡುವಾಗ ಸಾಂಬಾರು ಪೌಡರನ್ನು ಹಾಕಿ ಹೀಗೆ ಮಾಡಿ ಕುಡಿಯೋದಕ್ಕಿಂತ ಚೀಟಿ ಬರೆದಿಟ್ಟರೆ ಬೆಸ್ಟ್. ಹಾಗೆ ನೀವು ಕೂಡ ಹೀಗೆ ಒಂದು ಸ್ವಲ್ಪ ಪೌಡರನ್ನು, ಈಗ ನೀವು ಮನೆಯಲ್ಲೇ ಸಾಂಬಾರು ಪೌಡರ್ ಮಾಡ್ತೀರಾ ಅಂತ ಅಂದರೆ ಚಿಲ್ಲಿ ಪೌಡರನ್ನು ಸೇರಿಸ್ತೇನೆ, ಸ್ವಲ್ಪ ಎತ್ತಿಟ್ಕೊಳ್ಳಿ. ಇನ್ನು ಹೊರಗಡೆಯಿಂದನೇ ತರೋರಾದರೆ ಏನು ಮಾಡೋಕ್ಕಾಗಲ್ಲ, ಅವರು ಚಿಲ್ಲಿ ಪೌಡರನ್ನು ಸೇರಿಸಿರ್ತಾರೆ ಸಾಮಾನ್ಯವಾಗಿ. ಇನ್ನು ಗೊತ್ತಿಲ್ಲ ನನಗೆ, ಸೇರಿಸ್ದೇ ಕೂಡ ಸಿಗ್ಬೋದು, ನಾವು ತರಲ್ಲ ಅಲ್ವಾ ಹೊರಗಡೆಯಿಂದ, ಹಾಗೆ ನಮಗೆ ಗೊತ್ತಿಲ್ಲ. ಈಗ ಅರ್ಧ ಬೆಂದಾದಮೇಲೆ ಅರಿಶಿಣದ ಹುಡಿಯನ್ನು ಹಾಕ್ತಿದ್ದೇನೆ, ಅಂದರೆ ಬೇಕಾದರೆ ಹಾಕ್ಬೋದು ಅಂತ ತೋರ್ಸೋಕ್ಕೋಸ್ಕರ. ಆಮೇಲೆ ತಿರ್ಗಾ ಎಲ್ಲನೂ ಕೂಡ ಮಿಕ್ಸ್ ಮಾಡಬೇಕು. ಸ್ವಲ್ಪ ಮಟ್ಟಿಗೆ ಜೋನಿ ಬೆಲ್ಲ ಕೂಡ ಹಾಕಲಿಕ್ಕಿದ್ದೇನೆ, ಅಂದರೆ ನಾವೆಲ್ಲದಕ್ಕೂ ಕೂಡ ಸ್ವಲ್ಪ ಬೆಲ್ಲ ಹಾಕ್ತೇವೆ. ಇನ್ನು ಯಾರಿಗೆಲ್ಲ ಬೇಡ ಬಿಡ್ಬೋದು, ಆಪ್ಷನಲ್ಲದು. ಹಾಗೆ ಮೆಣಸು ಗಿಣಸು ಏನಿಲ್ಲ ನೋಡಿದ್ರಾ, ನಿಮಗೆ ಬೇಕಾದರೆ ಅದನ್ನೆಲ್ಲ ಆ್ಯಡ್ ಮಾಡ್ತಾ ಹೋಗ್ಬೋದು. ಆದರೆ ಈ ರೀತಿ ಪಲ್ಯ ಆಗಲ್ಲ, ಇದೊಂದು ಸ್ವಲ್ಪ ಡಿಫ್ರೆಂಟ್ ಆದ ಪಲ್ಯ, ಅದಕ್ಕೋಸ್ಕರ ಹೇಳ್ತಿರೋದು.
ಎಲ್ಲನೂ ಕೂಡ ಬೇರೆಲ್ಲ ಹಾಕ್ತಾ ಹೋದರೆ ಮಾಮೂಲಿ ಪಲ್ಯ ಆಗಿಬಿಡುತ್ತೆ. ನೋಡಿ ಚೆನ್ನಾಗಿ ಬೆಂದ್ಕೊಂಡಿದೆ ಈಗ. ನಿಮಗೆ ಬೇಕು ಅನಿಸಿದರೆ ಬೇಕಾದರೆ ಸ್ವಲ್ಪ ಲಿಂಬು ರಸ ಹಾಕ್ಕೋಬೋದು, ಇಲ್ಲಾದರೂ ಕೂಡ ನಡೆಯುತ್ತೆ. ದಿಢೀರಂತ ಮಾಡೋ ಪಲ್ಯ ಅಲ್ವಾ. ಇನ್ನೂ ಸಪ್ಪೆ ಸಪ್ಪೆ ಆಗುತ್ತೆ, ಖಾರ ಬೇಕು ಅಂತ ಅನಿಸಿರೋರಿಗೆ 2 ಹಸಿಮೆಣಸನ್ನು ಹೆಚ್ಚಾಕಿ ಬಿಡಿ. ಅದು ಬೆಂದ್ಕೊಳ್ಳುವಾಗ ಚೆನ್ನಾಗಿ ಖಾರ ಸೇರ್ಕೊಬಿಡತ್ತೆ, ಖಾರ ಖಾರ ಪಲ್ಯ ಆಗುತ್ತೆ ಅಲ್ವಾ. ಎಂಥ ಪರಿಮಳ ಆಗಿದೆ ಗೊತ್ತುಂಟಾ. ಏನೇನೆಲ್ಲ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕದಿದ್ದರೂ ಕೂಡ ಸೂಪರಾಗಿದೆ. ಇಷ್ಟೇ ಆದರೂ ಕೂಡ. ಹಾಗೆ ರೆಡಿ ನೋಡಿ ಪಲ್ಯ 5-6 ನಿಮಿಷಕ್ಕೆ ರೆಡಿಯಾಗಿಬಿಡ್ತು. ಫಟಾಫಟ್ ವೆಜಿಟೇಬಲನ್ನು ಹೆಚ್ಕೊಂಡ್ರಾಯ್ತು, ಇದೆಲ್ಲ ಪಟಾಪಟ ಮಾಡಿದ್ರಾಯ್ತು, ಮುಗಿದ್ದೇ ಹೋಯಿತು. ಸೊ ನೋಡಿದ್ರಲ್ವಾ ಎಷ್ಟು ಬೇಗ ಪಲ್ಯ ರೆಡಿ ಆಯ್ತಂತ. ಯಾವುದೇ ರೀತಿ ವೆಜಿಟೇಬಲ್ಲು ಒಗ್ಗರಣೆ ಅದು ಇದು ಫ್ರೈ ಮಾಡ್ದೇ, ಏನೂ ಮಾಡ್ದೇ ಸೇಮ್ ಅದೇ ರೀತಿಯಲ್ಲಿ ಟೇಸ್ಟಿಯಾಗಿ ಪಲ್ಯ ರೆಡಿ ಆಯಿತು. ಅದು ಕೂಡ 5 ನಿಮಿಷದಲ್ಲಿ. ಹೇಗಿದೆ ಐಡಿಯಾ ಅಲ್ವಾ. ಖುಷಿಯಾಗುತ್ತೆ ತಿನ್ನುವಾಗ. ನಿಮಗೆ ಗೆಸ್ಟ್ ಬಂದರೂ ಕೂಡ ಅವರಿಗೂ ಖುಷಿಯಾಗುತ್ತೆ. ಅವ್ರಿಗೆ ಗೊತ್ತೇ ಆಗಲ್ಲ ನೀವು ಇಷ್ಟು ಬೇಗ ಪಲ್ಯ ಮಾಡಿದ್ದೀರ, ಆಯಿತಾ ರೆಡಿ ಅಂತ ಹೇಳ್ಬಿಡ್ತಾರೆ. ಹಾಗೆ ಚೆನ್ನಾಗಿದೆ ಅಂತ ಹೊಗಳಿ ಸಹ ಹೋಗ್ತಾರೆ ಅಲ್ವಾ. ಹಾಗೆ ಪಲ್ಯ ಮಾಡಿ ನೀವು ಕೂಡ ಮತ್ತು ನನಗೆ ಕಮೆಂಟ್ ಮಾಡಿ ಹೇಳಿ ಆಯಿತಾ ಹೀಗಾಗಿದೆ ಅಂತ. ಹೀಗೇ ಬೆಸ್ಟ್ ಈಸಿ ರೆಸಿಪಿ ಮಾಡ್ತಾ ಇರ್ತೇನೆ. ನನ್ನ ಚಾನಲನ್ನು ತಪ್ಪದೆ ವಾಚ್ ಮಾಡ್ತಾ ಇರಿ. ಎಲ್ರಿಗೂ ಕೂಡ ಶೇರ್ ಮಾಡಿ, ಓಕೆನಾ. ಸೊ ನೆಕ್ಸ್ಟ್ ಬೆಸ್ಟ್ ರೆಸಿಪಿಯೊಂದಿಗೆ ತಿರ್ಗಾ ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.